press the bell icon on the YouTube app and never miss another update. ಹಿಂದಿನ ಕ್ಲಾಸಲ್ಲಿ ನಾವು ಯಾವ ಅಭ್ಯಾಸ ಮಾಡಿದ್ವಿ? ಅಭ್ಯಾಸ 2.4ರಲ್ಲಿ ಕೆಲವೊಂದು ಲೆಕ್ಕಗಳನ್ನು ಮಾಡಿದ್ವಿ. ಈಗ ನಾನು ಯಾವ ಲೆಕ್ಕ ಬರೆದಿದ್ದೀನಪ್ಪ ನೆಕ್ಸ್ಟು ಅಂದರೆ 5ನೇ ಲೆಕ್ಕ. ಅಭ್ಯಾಸ 2.4ರಲ್ಲಿ 5ನೇ ಲೆಕ್ಕ. BEFಗಳು ಕ್ರಮವಾಗಿ ABC ತ್ರಿಭುಜದ ಬಾಹುಗಳಾದ AB, BC ಮತ್ತು ACಗಳ ಮಧ್ಯಬಿಂದುಗಳಾದರೆ DEF ತ್ರಿಭುಜ ಮತ್ತು ABC ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವನ್ನು ಕಂಡುಹಿಡಿಯಿರಿ. ಟೆಕ್ಸ್ಟ್ ಬುಕ್ಕಲ್ಲಿ ಚಿತ್ರ ಕೊಟ್ಟಿಲ್ಲ, ಆದರೆ ಕೊಟ್ಟಿರ್ತಕ್ಕಂಥ ಡಾಟಾ ಪ್ರಕಾರ ಏನು ಹಾಕಬೇಕು? ನಾವು ಚಿತ್ರವನ್ನು ಹಾಕಬೇಕು. ಚಿತ್ರವನ್ನು ಹಾಕಿದಾಗ ABC ಅಂತಕ್ಕಂಥದ್ದು ಒಂದು ತ್ರಿಭುಜ ನಿಮಗೆ ಕಾಣಿಸ್ತಾ ಇದೆ. ABC ಅಂತಕ್ಕಂಥದ್ದು ಒಂದು ತ್ರಿಭುಜ. ಅದರಲ್ಲಿ DEF ಅಂದರೆ 3 ಬಿಂದು ತಗೋಬೇಕು. DEFಗಳು ಕ್ರಮವಾಗಿ ಅಂದರೆ ಹೆಂಗೆ ಬರಬೇಕು? AB, BC ಮತ್ತು CA ಅದೇ ಥರನೇ ಬರಬೇಕು ಕ್ರಮವಾಗಿ ಅಂದರೆ. ಆದ್ದರಿಂದ ABಯ ಮಧ್ಯಬಿಂದು D, BCಯ ಮಧ್ಯಬಿಂದು E ಮತ್ತು ACಯ ಮಧ್ಯಬಿಂದು F. ಈ ಮಧ್ಯಬಿಂದುಗಳನ್ನು ನಾವು ಸೇರಿಸಿದಾಗ ನಮಗೆ ಒಂದು ತ್ರಿಭುಜ ಸಿಗುತ್ತೆ. ತ್ರಿಭುಜದ ಒಳಗೆ ಒಂದು ತ್ರಿಭುಜ ಸಿಗುತ್ತೆ. ಈ ತ್ರಿಭುಜಕ್ಕೆ ನಾವೇನಂತ ಕರಿತೀವಿ? DEF ತ್ರಿಭುಜ ಅಂತ ಕರಿತೀವಿ. ಈ ತ್ರಿಭುಜಕ್ಕೆ ಏನು ಹೇಳ್ತೀವಿ? DEF ತ್ರಿಭುಜ ಅಂತ ಕರಿತೀವಿ. ಆದ್ದರಿಂದ ನೀವು ಬರೀಬೇಕಾದ್ರೆ ಏನು ಬರ್ಕೊತೀರಾ? ABC ತ್ರಿಭುಜದಲ್ಲಿ DEFಗಳು ಕ್ರಮವಾಗಿ AB, AC ಮತ್ತು BCಗಳ ಮಧ್ಯಬಿಂದುಗಳು. ಆದ್ದರಿಂದ DF ನಿಮಗೆ ಕಾಣಿಸ್ತಾ ಇದೆ. 9ನೇ ಕ್ಲಾಸಲ್ಲಿ ಮಧ್ಯಬಿಂದು ಪ್ರಮೇಯ ಅಂತ ಒಂದು ಪ್ರಮೇಯ ಬಂದಿತ್ತು. 9ನೇ ಕ್ಲಾಸಲ್ಲಿ ಮಧ್ಯಬಿಂದು ಪ್ರಮೇಯ ಅಂತ ಬಂದಿತ್ತು. ಅದ್ರ ಪ್ರಕಾರ DF half of BC. DF ಅಂತಕ್ಕಂಥದ್ದು BCಯ ಅರ್ಧ ಇರುತ್ತೆ. ಅಂದರೆ ಇದು 6 ಇದ್ದರೆ ಇದೆಷ್ಟಿರುತ್ತೆ? 3 ಇರುತ್ತೆ. ಅಥವಾ ಇದು 3 ಇದ್ದರೆ ಇದೆಷ್ಟಿರುತ್ತೆ? 6 ಇರುತ್ತೆ. DF half of BC. DE half of AC. DE ಅಂತಕ್ಕಂಥದ್ದು ACಯ ಅರ್ಧ ಇರುತ್ತೆ. EF ಅಂತಕ್ಕಂಥದ್ದು ABಯ ಅರ್ಧ ಇರುತ್ತೆ. DF half of BC. DE half of AC. EF half of AB. ಯಾವ್ದ್ರ ಪ್ರಕಾರ? ಮಧ್ಯಬಿಂದು ಪ್ರಮೇಯ. 9ನೇ ಕ್ಲಾಸಲ್ಲಿ ಮಧ್ಯಬಿಂದು ಪ್ರಮೇಯ ಅಂತ ಬಂದಿದೆ. ಆ ಪ್ರಮೇಯದ ಪ್ರಕಾರ ನಾವು ಬರ್ಕೊಂಡಿದ್ದೀವಿ. ನೆಕ್ಸ್ಟು DEF ತ್ರಿಭುಜ ಮತ್ತು CAB ತ್ರಿಭುಜ. ನೋಡ್ರಿ, ಯಾವುದಾದ್ರೂ ಒಂದು ಕಡೆದು ತಗೊಂಡು ಸಾಧನೆ ಮಾಡ್ಕೋಬೇಕು. ಎಲ್ಲ ಮಾಡ್ಕೋಬೇಕಂತೇನಿಲ್ಲ, ಎಲ್ಲ ಮಾಡಿಕೊಂಡ್ರು ಅದೇ ಉತ್ತರನೇ ಬರುತ್ತೆ. ಆದರೆ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಯಾವ ತ್ರಿಭುಜ ತಗೊಂಡಿದ್ದೀನಿ? DEF ತ್ರಿಭುಜ ಮತ್ತು CAB ತ್ರಿಭುಜಗಳಲ್ಲಿ DF half of BC. DF ಅನ್ನೋದು BCಯ ಅರ್ಧ ಇರುತ್ತೆ. DF divided by BC DE divided by AC EF divided by AB. ಆದ್ದರಿಂದ DEF ತ್ರಿಭುಜ CAB ತ್ರಿಭುಜಕ್ಕೆ ಏನಾಗಿದೆ? ಸರ್ವಸಮ ಆಗಿದೆ. therefore DE square by AC square ಅಂದರೆ DE ಅಂದರೆ ಏನು? half of AC. ಹಾಫ್ ಆಫ್ ಅಂದರೆ AC ಕ್ಯಾನ್ಸಲ್ ಆಗಿಬಿಟ್ಟು 1/2 ಡಬಲ್ ಮಾಡಿದರೆ ಎಷ್ಟು ಬರುತ್ತೆ? 1/4 ಬರುತ್ತೆ. ಆದ್ದರಿಂದ ವಿಸ್ತೀರ್ಣದ ಅನುಪಾತ ಎಷ್ಟು ಬರುತ್ತೆ? 1:4 ಅಥವಾ 1/4 ಅಂತ ಕರಿತೀವಿ. ಇದು ಪ್ರಮೇಯದ ಪ್ರಕಾರ ಬರೆದಿರೋದು. ವಿಸ್ತೀರ್ಣ DEF ಬೈ ವಿಸ್ತೀರ್ಣ CAB DE ಸ್ಕ್ವೇರ್ ಬೈ AC ಸ್ಕ್ವೇರ್. ಆದ್ದರಿಂದ DE ಅಂದರೆ ಏನು? ಹಾಫ್ ಆಫ್ AC. DE ಅಂದರೆ ಏನು ಬರುತ್ತೆ? ಹಾಫ್ ಆಫ್ AC ಬರುತ್ತೆ. ಹಾಫ್ ಆಫ್ AC ಬರೋದ್ರಿಂದ DE ಸ್ಕ್ವೇರ್ ಬೈ AC ಸ್ಕ್ವೇರ್ ಅಂದರೆ ಹಾಫ್ ಆಫ್ AC ಸ್ಕ್ವೇರ್ ಬೈ AC ಸ್ಕ್ವೇರ್ ಅಂದರೆ AC ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಎಷ್ಟು ಉಳಿಯುತ್ತೆ? 1/4. ಆದ್ದರಿಂದ ವಿಸ್ತೀರ್ಣಗಳ ಅನುಪಾತ ಎಷ್ಟು? 1/4 ಅಥವಾ 1:4. ನೆಕ್ಸ್ಟು ನೆಕ್ಸ್ಟ್ 7ನೇ ಲೆಕ್ಕ ಬರ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಯಾವ ಲೆಕ್ಕಕ್ಕೆ ಹೋಗೋಣ? 7ನೇ ಲೆಕ್ಕಕ್ಕೆ ಹೋಗೋಣ. 7ನೇ ಲೆಕ್ಕದಲ್ಲಿ ವರ್ಗದ ಒಂದು ಬಾಹುವಿನ ಮೇಲೆ ವರ್ಗದ ಒಂದು ಬಾಹುವಿನ ಮೇಲೆ
ರಚಿಸಿರುವ ಸಮಬಾಹು ತ್ರಿಭುಜದ ವಿಸ್ತೀರ್ಣವು ವಿಸ್ತೀರ್ಣವು ಅದೇ ವರ್ಗದ ಒಂದು ಕರ್ಣದ ಮೇಲೆ ರಚಿಸಿರುವ ಸಮಬಾಹು ತ್ರಿಭುಜದ ವಿಸ್ತೀರ್ಣದ ಅರ್ಧದಷ್ಟು ಇರುತ್ತದೆ. ಎಂದು ಸಾಧಿಸಿ. ನೀವು ನೋಡ್ರಿ, ವರ್ಗದ ಮೇಲೆ ರಚಿಸಿರುವ ಸಮಬಾಹು ತ್ರಿಭುಜ ಅಂದ್ರೆ ಚಿತ್ರ ಅವರು ಬುಕ್ಕಲ್ಲಿ ಕೊಟ್ಟಿಲ್ಲ, ಚಿತ್ರವನ್ನ ನಾವೇ ಹಾಕೋಬೇಕು. ವರ್ಗದ ಒಂದು ಬಾಹುವಿನ ಮೇಲೆ ಅಂದ್ರೆ ಫಸ್ಟ್ ವರ್ಗ ಬರಬೇಕು. ವರ್ಗದ ಮೇಲೆ ಏನ್ ಬರ್ಬೇಕು ನಮಗೆ? ಸಮಬಾಹು ತ್ರಿಭುಜ ಬರಬೇಕು. ಸಮಬಾಹು ತ್ರಿಭುಜದ ವಿಸ್ತೀರ್ಣವು ಅದೇ ವರ್ಗದ ಅಂದ್ರೆ ವರ್ಗದಲ್ಲಿ ಕರ್ಣ ಇರುತ್ತೆ, ವರ್ಗದಲ್ಲಿ ಎಲ್ಲಾ ಕೋನಗಳು 90 ಡಿಗ್ರಿ, ವರ್ಗದಲ್ಲಿ ಎಲ್ಲಾ ಬಾಹುಗಳ ಅಳತೆ ಏನಾಗಿರುತ್ತೆ? ಒಂದೇ ಆಗಿರುತ್ತೆ. ಅದೇ ವರ್ಗದ ಒಂದು ಕರ್ಣದ ಮೇಲೆ ರಚಿಸಿರುವ ಅಂದ್ರೆ ವರ್ಗದ ಮೇಲೆ ಒಂದು ಕರ್ಣ ಬರಬೇಕು, ಕರ್ಣದ ಮೇಲೆ ಏನ್ ಬರಬೇಕು? ಮತ್ತೊಂದು ಸಮಬಾಹು ತ್ರಿಭುಜ ಬರಬೇಕು. ಆ ಸಮಬಾಹು ತ್ರಿಭುಜದ ವಿಸ್ತೀರ್ಣದ ಅರ್ಧದಷ್ಟು ಅಂದ್ರೆ ಏನ್ ಬರಬೇಕು? 1/2. ಅರ್ಧದಷ್ಟು ಅಂದ್ರೆ ಎಷ್ಟು ಬರ್ಬೇಕು ನಮಗೆ? ಉತ್ತರ 1/2 ಬರಬೇಕು. ಅರ್ಧದಷ್ಟು ಇರುತ್ತದೆ ಎಂದು ಸಾಧಿಸಿ. ಆದ್ರಿಂದ ಈಗ ನಾವು ಲೆಕ್ಕವನ್ನ ಬರ್ಕೊಂಡಾಗ ಈಗ ನೋಡ್ರಿ, ಫಸ್ಟ್ ಏನ್ ಬರೀತೀರಿ ನೀವು? ವರ್ಗವನ್ನ ಬರೀತೀರಿ. ವರ್ಗದಲ್ಲಿ ಏನ್ ಬರಿಬೇಕು? ABCD. ವರ್ಗದಲ್ಲಿ ಏನು ಹೆಸರು ಕೊಡ್ತೀರಾ ನೀವು? ABCD ಅಂತ ಕೊಡ್ತೀರಾ. ಕರ್ಣ ಯಾವುದು? AC. ಇದ್ರ ಮೇಲೆ ಏನು ರಚನೆ ಮಾಡ್ತೀವಿ? ಒಂದು ನಾವು ಸಮಬಾಹು ತ್ರಿಭುಜವನ್ನು ರಚನೆ ಮಾಡ್ತೀವಿ. ಆ ಸಮಬಾಹು ತ್ರಿಭುಜಕ್ಕೆ ನಾನು P ಅಂತ ಹೆಸರು ಕೊಡ್ತೀನಿ. ನೆಕ್ಸ್ಟ್ ಕರ್ಣದ ಮೇಲೆ, ಇದು ಕರ್ಣ ಆಗಿದೆ, ಕರ್ಣದ ಮೇಲೆ ಏನು ಬರ್ಬೇಕು ನನಗೆ? ಮತ್ತೊಂದು ಸಮಬಾಹು ತ್ರಿಭುಜ ಬರಬೇಕು. ಇದಕ್ಕೆ Q ಅಂತ ಕರೀರಿ. ಈಗ ನಿಮಗೆ ಅರ್ಥ ಆಗ್ತಿದೆಯಲ್ಲ? ಫಸ್ಟ್ ಏನು ಬರಬೇಕು? ವರ್ಗ ಬರಬೇಕು. ABCD ಒಂದು ವರ್ಗದಲ್ಲಿ ಒಂದು ಬಾಹುವಿನ ಮೇಲೆ ರಚಿಸಿರುವ ಸಮಬಾಹು ತ್ರಿಭುಜದ ವಿಸ್ತೀರ್ಣ. ಒಂದು ಬಾಹು ಅಂದ್ರೆ ಯಾವುದು? AB ಬಾಹುವಿನ ಮೇಲೆ ರಚಿಸಿರುವ ಸಮಬಾಹು ತ್ರಿಭುಜ ಅಂದ್ರೆ ಸಮಬಾಹು ತ್ರಿಭುಜದಲ್ಲಿ ಎಲ್ಲಾ ಬಾಹುಗಳ ಅಳತೆ ಏನಾಗಿರುತ್ತೆ? ಒಂದೇ ಆಗಿರುತ್ತದೆ. ಎಲ್ಲ ಕೋನಗಳು ಎಷ್ಟು ಡಿಗ್ರಿ ಇರುತ್ತೆ? 60 ಡಿಗ್ರಿ ಇರುತ್ತದೆ. ಆದ್ದರಿಂದ ABCD ಒಂದು ವರ್ಗ. ಈ ವರ್ಗದ ಒಂದು ಬಾಹು AB, ಅದರ ಮೇಲೆ ರಚಿಸಿರುವ ಸಮಬಾಹು ತ್ರಿಭುಜ ಯಾವುದು? APB. ಯಾವುದು ಸಮಬಾಹು ತ್ರಿಭುಜ? APB. ನೆಕ್ಸ್ಟ್ ಕರ್ಣದ AC ಅನ್ನೋದು ಒಂದು ಕರ್ಣ. ಆ ಕರ್ಣದ ಮೇಲೆ ರಚಿಸಿರುವ ಇನ್ನೊಂದು ಸಮಬಾಹು ತ್ರಿಭುಜ ಯಾವುದು? AQC. ಇದು ಎಷ್ಟರಷ್ಟಿರುತ್ತದೆ? ಅರ್ಧದಷ್ಟಿರುತ್ತದೆ. ಅರ್ಧದಷ್ಟಿರುತ್ತದೆ ಅಂದ್ರೆ ಎಷ್ಟು ಬರಬೇಕು? ಉತ್ತರ 1/2 ಬರ್ಬೇಕು. ಆದ್ರಿಂದ ನೀವು ಬರ್ಕೊಂಡಾಗ ಸ್ಟಾರ್ಟಿಂಗ್ ಏನ್ ಬರೀತೀರಾ? ABCD ಒಂದು ವರ್ಗ. ABCD ಒಂದು ವರ್ಗ. ಇದರ ಮೇಲೆ ಎರಡು ಸಮಬಾಹು ತ್ರಿಭುಜ ಇದೆ. ಯಾವ್ಯಾವುದು? APB ಮತ್ತೆ AQC. APB ಮತ್ತು
ಎ ಕ್ಯೂ ಸಿ ಎರಡು ಸಮಬಾಹು ತ್ರಿಭುಜಗಳು, ಎರಡು ಸಮಬಾಹು ತ್ರಿಭುಜಗಳು. ಇವೆರಡು ಸಮಬಾಹು ತ್ರಿಭುಜಗಳು. ಈಗ ನಾವು ಈ ಎರಡು ಸಮಬಾಹುಗಳ ತ್ರಿಭುಜಗಳ ವಿಸ್ತೀರ್ಣ ಏನಾಗಿದೆ? ಸಮ ಆಗಿದೆ. ಯಾಕಂದ್ರೆ ಕೋನ ನಿರ್ಧಾರಕ ಗುಣದಿಂದ ಎರಡೂ ಸಮಬಾಹು ತ್ರಿಭುಜಗಳಲ್ಲಿ ಕೋನಗಳ ಅಳತೆ ಎಷ್ಟಿರುತ್ತೆ? 60 ಡಿಗ್ರಿನೇ ಇರುತ್ತೆ. ಅದರಿಂದ 3 ಕೋನ APB ತ್ರಿಭುಜದ 3 ಕೋನ, ಎ ಕೋನ, ಪಿ ಕೋನ, ಬಿ ಕೋನ, AQC ತ್ರಿಭುಜದ 3 ಕೋನಗಳಿಗೆ ಸಮ. ಎಲ್ಲ ಅಳತೆಗಳು ಎಷ್ಟಿರುತ್ತೆ? ಅದು 60 ಡಿಗ್ರಿನೇ ಇರುತ್ತೆ. ಮತ್ತು ಎಲ್ಲ ಬಾಹುಗಳು ಏನಾಗಿರುತ್ತೆ? ಸಮ ಆಗಿರುತ್ತೆ. ಆದ್ದರಿಂದ ಎರಡೂ ತ್ರಿಭುಜಗಳು ಸಮಬಾಹು ತ್ರಿಭುಜಗಳು ಆಗಿರೋದ್ರಿಂದ ಎರಡೂ ತ್ರಿಭುಜಗಳ ವಿಸ್ತೀರ್ಣ ಏನಾಗಿದೆ? ಸಮ ಆಗಿದೆ. ಆದ್ದರಿಂದ APB ತ್ರಿಭುಜದ ವಿಸ್ತೀರ್ಣ, APB ತ್ರಿಭುಜದ ವಿಸ್ತೀರ್ಣ ಯಾವುದಕ್ಕೆ ಸಮ? AQC ತ್ರಿಭುಜದ ವಿಸ್ತೀರ್ಣಕ್ಕೆ ಸಮ. AQC ತ್ರಿಭುಜದ ವಿಸ್ತೀರ್ಣಕ್ಕೆ ಸಮ. ನಾವು ಡೀಟೇಲ್ ಆಗಿ ಬರೆಯೋ ಬದಲು ಏನಂತ ಬರೀಬೇಕು? ಯಾವ ನಿರ್ಧಾರಕ ಗುಣ? ಎ ನಿರ್ಧಾರಕ ಗುಣ. ಯಾವ ನಿರ್ಧಾರಕ ಗುಣದಿಂದ ಬರಿತಾ ಇದ್ದೀವಿ? ಎ ನಿರ್ಧಾರಕ ಗುಣದಿಂದ APB ತ್ರಿಭುಜದ ವಿಸ್ತೀರ್ಣ AQC ತ್ರಿಭುಜದ ವಿಸ್ತೀರ್ಣಕ್ಕೆ ಏನಾಗಿದೆ? ಸಮ ಆಗಿದೆ. ಸಮ ಆಗಿರೋದ್ರಿಂದ ನಾವು ಅನುಪಾತ ಹಾಕಿದರೆ ವಿಸ್ತೀರ್ಣ AQC ಬೈ ವಿಸ್ತೀರ್ಣ APB ಇಸ್ ಈಕ್ವಲ್ ಟು ಬಾಹುವಿನ ವರ್ಗ. ಪ್ರಮೇಯದ ಪ್ರಕಾರ ಬಾಹುವಿನ ವರ್ಗ ಅಂದರೆ AC ಸ್ಕ್ವೇರ್ ಬೈ AB ಸ್ಕ್ವೇರ್, AC ಸ್ಕ್ವೇರ್ ಬೈ AB ಸ್ಕ್ವೇರ್. ನೆಕ್ಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ? ಅರ್ಧದಷ್ಟು ಇರುತ್ತದೆ ಎಂದು ನಾವು ಸಾಧಿಸ್ಬೇಕು. ಆದ್ದರಿಂದ AC ಸ್ಕ್ವೇರ್ ಅಂದರೆ ನಾವು AC ಸ್ಕ್ವೇರ್ ಅಂದರೆ ಇಲ್ಲಿ ನೋಡ್ರಿ, ಇದು ಒಂದು ತ್ರಿಭುಜ ಆಗಿರೋದ್ರಿಂದ ಇದು ಲಂಬ ಕೋನ ಆಗಿರುತ್ತೆ. ಇದೇನಾಗಿರುತ್ತೆ? ಲಂಬ ಕೋನ ಆಗಿರುತ್ತೆ. ABC ಅನ್ನೋದು ಒಂದು ಲಂಬಕೋನ ತ್ರಿಭುಜ. ABC ಅನ್ನೋದು ಒಂದು ಲಂಬಕೋನ ತ್ರಿಭುಜ ಆದಾಗ ನಿಮಗಿನ್ನೂ ಪೈಥಾಗರಸ್ ಪ್ರಮೇಯ ಬಂದಿಲ್ಲ. ನೆಕ್ಸ್ಟ್ ಬರೋದೇ ಪೈಥಾಗರಸ್ ಪ್ರಮೇಯ. ಅದರ ಪ್ರಕಾರ ಇಲ್ಲಿ ಅಳತೆ ನಾವು 1 1 ಅಂತ ಇಟ್ಕೊಂಡಿದ್ರೆ AC ಸ್ಕ್ವೇರ್ ಇಸ್ ಈಕ್ವಲ್ ಟು ಕರ್ಣದ ಮೇಲಿನ ವರ್ಗಗಳ ಮೊತ್ತವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಇದು 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂದರೆ 1 1 ಅಂದರೆ ಎಷ್ಟು? 2. ಆದ್ದರಿಂದ ನಮಗೆ ಬರೀ AC ಸ್ಕ್ವೇರ್ ಬೇಕಾಗಿರೋದ್ರಿಂದ AC ಇಸ್ ಈಕ್ವಲ್ ಟು ಏನಾಗುತ್ತೆ? √2. ಆದ್ದರಿಂದ AC ಜಾಗದಲ್ಲಿ ಏನು ಬರ್ಕೊತೀರಾ? √2 ಅಂತ ಬರ್ಕೊತೀರಾ. AC ಜಾಗದಲ್ಲಿ ಎಷ್ಟು ಬರ್ಕೊತೀರಾ? √2 AB ಸ್ಕ್ವೇರ್ ಡಿವೈಡೆಡ್ ಬೈ AB ಸ್ಕ್ವೇರ್. ಇದು ಕ್ಯಾನ್ಸಲ್ ಆಗಿಬಿಟ್ಟು √2 ಇಂಟು √2 ಏನಾಗುತ್ತೆ? ಓನ್ಲಿ 2 ಆಗುತ್ತೆ. √2 ಇಂಟು √2 ಓನ್ಲಿ 2 ಆಗುತ್ತೆ. 2/1 ಬರುತ್ತೆ. ನಾವು ಇದನ್ನು ಉಲ್ಟಾ ಮಾಡಿಕೊಂಡಾಗ ವಿಸ್ತೀರ್ಣ APB ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ, ಈಕ್ವಲ್ಸ್ ಅಂದರೆ ಏನು? ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡಾಗ ವಿಸ್ತೀರ್ಣ APB ಇಸ್ ಈಕ್ವಲ್ ಟು 1/2 ವಿಸ್ತೀರ್ಣ AQC. ವಿಸ್ತೀರ್ಣ APB ಇಸ್ ಈಕ್ವಲ್ ಟು 1/2 ವಿಸ್ತೀರ್ಣ AQC. ಅಂದರೆ ಇಲ್ಲಿ ಈಕ್ವಲ್ಸ್ ಇದೆ. ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಇದು ಮೇಲ್ಗಡೆ ಹೋಗುತ್ತೆ, ಇದು ಕೆಳಗಡೆ ಬರುತ್ತೆ. ಆದ್ದರಿಂದ 1 ಇರೋದ್ರಿಂದ 1 ಇಂಟು ವಿಸ್ತೀರ್ಣ AQC ಇಸ್ ಈಕ್ವಲ್ ಟು 2 ಇಂಟು ವಿಸ್ತೀರ್ಣ APB. ಆದ್ದರಿಂದ ವಿಸ್ತೀರ್ಣ APB ಇಸ್ ಈಕ್ವಲ್ ಟು 1/2 ವಿಸ್ತೀರ್ಣ AQC. ABCD ಒಂದು ವರ್ಗ ಆಗಿದೆ. APB ಮತ್ತು AQC ಎಂಥ ತ್ರಿಭುಜಗಳು? ಸಮಬಾಹು ತ್ರಿಭುಜಗಳು. ಸಮಬಾಹು ತ್ರಿಭುಜದಲ್ಲಿ ಎಲ್ಲ ಕೋನದ ಅಳತೆ ಎಷ್ಟು ಡಿಗ್ರಿ ಇರುತ್ತೆ? 60 ಡಿಗ್ರಿ ಇರುತ್ತೆ. ಆದ್ದರಿಂದ APB ತ್ರಿಭುಜದ ವಿಸ್ತೀರ್ಣ AQC ತ್ರಿಭುಜದ ವಿಸ್ತೀರ್ಣಕ್ಕೆ ಏನಾಗಿದೆ? ಸಮ ಆಗಿದೆ. ಆದ್ದರಿಂದ ವಿಸ್ತೀರ್ಣ AQC ಬೈ ವಿಸ್ತೀರ್ಣ APB ಅಂದರೆ AC ಸ್ಕ್ವೇರ್ ಬೈ AB ಸ್ಕ್ವೇರ್. ಪ್ರಮೇಯದ ಪ್ರಕಾರ AC ಬದಲು ಏನಂತ ಬರ್ಕೋಬೋದು? ನಾವು √2 AB ಅಂತ ಬರೀಬೋದು. ಹೋಲ್ ಸ್ಕ್ವೇರ್ ಇದು ಕ್ಯಾನ್ಸಲ್ ಆಗಿಬಿಟ್ಟು √2 ಇಂಟು √2 ಓನ್ಲಿ 2 ಆಗುತ್ತೆ. 2/1 ಅಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ವಿಸ್ತೀರ್ಣ APB ಇಸ್ ಈಕ್ವಲ್ ಟು 1/2 ವಿಸ್ತೀರ್ಣ AQC.
ಇದು ಕರ್ಣದ ಅಳತೆ ನನಗೆ ಬೇಕಾಗಿದೆ ಅಂದರೆ ಬಾಹುವಿನ ಅಳತೆ 1 ಇಟ್ಕೊಂಡಾಗ ಪೈಥಾಗರಸ್ ಪ್ರಮೇಯ ಅಪ್ಲೈ ಮಾಡಿದರೆ ನಮಗೆ ಎಷ್ಟು ಬರುತ್ತೆ? √2 ಬರುತ್ತೆ. ಆದ್ದರಿಂದ ನಾವು ಎಷ್ಟು ಬರ್ಕೋಬೇಕು? √2 ಅನ್ನು ಬರ್ಕೋಬೇಕು. ಅಭ್ಯಾಸ 2.4ರಲ್ಲಿ ಲೆಕ್ಕಗಳನ್ನು ಮಾಡಿದ್ವಿ ನಾವು. ಅಭ್ಯಾಸ 2.4 ಆದಮೇಲೆ ಹಿಂದೆ ನಾವು ಮಾಡಿರ್ತಕ್ಕಂಥ ಪ್ರಮೇಯ ಯಾವುದು? ಪ್ರಮೇಯದ ನಂಬರ್ ಎಷ್ಟು ಹಿಂದೆ ಮಾಡಿರೋದು? ಪ್ರಮೇಯ 2.6 ಮಾಡಿದ್ವಿ. ಪ್ರಮೇಯ 2.6 ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳಿಗೆ ಏನಾಗಿರುತ್ತೆ? ಅನುಪಾತಕ್ಕೆ ಸಮನಾಗಿರುತ್ತೆ. ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತೆ. ಸಮನಾಗಬೇಕಾದ್ರೆ ಮೊದಲು ಎರಡೂ ತ್ರಿಭುಜದ ವಿಸ್ತೀರ್ಣ ಏನಾಗಬೇಕು? ಸಮ ಆಗಬೇಕು. ಈ ಎರಡೂ ತ್ರಿಭುಜದ ವಿಸ್ತೀರ್ಣ ಸಮ ಆಗಬೇಕಾದ್ರೆ ನಮಗೆ ಒಂದು ನಿರ್ಧಾರಕ ಗುಣ ಬರಬೇಕು. ಅದು ಕೋನನಾದರೂ ಆಗಿರ್ಬೋದು ಅಥವಾ ಅದು ಬಾಹು ಆದರೂ ಆಗಿರ್ಬೋದು. ಇದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಪ್ರಮೇಯ ಪೈಥಾಗರಸ್ನ ಪ್ರಮೇಯ. ಪೈಥಾಗರಸ್ನ ಪ್ರಮೇಯಕ್ಕೆ ನಾವು ಪ್ರಮೇಯ 2.8 ಅಂತ ಹೇಳ್ತೀವಿ. ಆದರೆ ಇದು ಪರೀಕ್ಷೆ ಒಳಗೆ ನಿಮಗೆ 5 ಮಾರ್ಕ್ಸಿಗೆ ಕೇಳ್ತಾರೆ. ಯಾಕೆ ಅಂದರೆ ಪೈಥಾಗರಸ್ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಕೇಳ್ತಾರೆ. ನಿರೂಪಿಸಿ ಅಂತಂದರೆ ಸ್ಟೇಟ್ಮೆಂಟ್ ಬರೆದ್ರೆ 1 ಮಾರ್ಕ್ಸ್ ಬರುತ್ತೆ. ಪ್ರಮೇಯವನ್ನು ಸಾಧನೆ ಮಾಡಿದರೆ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? 4 ಮಾರ್ಕ್ಸ್ ಬರುತ್ತೆ. ಆದ್ದರಿಂದ ಇದು 5 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಮೇಯ ಆಗಿರೋದ್ರಿಂದ ಪ್ರತಿಯೊಬ್ಬರು ಇದನ್ನು ಏನು ಮಾಡಬೇಕು? ನೀವು ಕಲಿತು ನೀವು ಬರೆಯೋಕ್ಕೆ ಬರಂಗೆ ನೀವು ಪ್ರಾಕ್ಟೀಸನ್ನು ಮಾಡ್ಕೋಬೇಕು. ಆದ್ದರಿಂದ ನಾವು ನೆಕ್ಸ್ಟ್ ಮಾಡ್ತಕ್ಕಂಥ ಪ್ರಮೇಯ ಯಾವುದು? ಪೈಥಾಗರಸ್ನ ಪ್ರಮೇಯ ಅಥವಾ ಪ್ರಮೇಯ 2.8. ಪ್ರಮೇಯ 2.8 ಅಂತನಾರ ಕರಿಬೋದು ಅಥವಾ ನಾವು ಪೈಥಾಗರಸ್ನ ಪ್ರಮೇಯ ಅಂತನಾದರೂ ಕರಿಬೋದು. ಫಸ್ಟಿಗೆ ನಾನು ಸ್ಟೇಟ್ಮೆಂಟನ್ನು ಬರಿತೀನಂತೆ. ಏಕೆಂದರೆ ಪ್ರಮೇಯದ ಸ್ಟೇಟ್ಮೆಂಟಿಗೆ ಎಷ್ಟು ಮಾರ್ಕ್ಸ್ ಇದೆ? ಇದರಲ್ಲಿ 1 ಮಾರ್ಕ್ಸ್ ಇದೆ. ಇದಕ್ಕೆ ಸ್ಟೇಟ್ಮೆಂಟ್ ಅವ್ರು ಕೊಡಲ್ಲ. ನೀವು ಸ್ಟೇಟ್ಮೆಂಟಿಂದ ಏನು ಮಾಡಬೇಕು? ಇದು ಪ್ರಮೇಯ ಸಾಧನೆಯನ್ನು ಕಲಿಬೇಕಾಗುತ್ತೆ. ಸ್ಟೇಟ್ಮೆಂಟ್ ಬರೆದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ ನಿಮಗೆ? 1 ಮಾರ್ಕ್ಸ್ ಬರುತ್ತೆ. ಅಥವಾ ಬರೀ 1 ಮಾರ್ಕ್ಸಿಗೂ ಇದನ್ನು ಏನು ಮಾಡ್ಬೋದು? ಕೇಳ್ಬೋದು. ಪೈಥಾಗರಸ್ ಪ್ರಮೇಯವನ್ನು ನಿರೂಪಿಸಿ ಅಂತ ಎಷ್ಟು ಮಾರ್ಕ್ಸಿಗೆ ಕೇಳ್ಬೋದು? 1 ಮಾರ್ಕ್ಸಿಗೆ ಬೇಕಾದ್ರೂ ಕೇಳ್ಬೋದು. ಆದ್ದರಿಂದ ನೀವು ಬರೀಬೇಕಾದ್ರೆ ಫಸ್ಟು ಸ್ಟೇಟ್ಮೆಂಟನ್ನು ಕರೆಕ್ಟಾಗಿ ಬರೀರಿ. ಹೆಡ್ಡಿಂಗ್ ಏನು ಬರ್ಕೋಬೇಕು? ಪೈಥಾಗರಸ್ನ ಪ್ರಮೇಯ. ಪೈಥಾಗರಸ್ನ ಪ್ರಮೇಯ. ಪೈಥಾಗರಸ್ನ ಪ್ರಮೇಯದಲ್ಲಿ ಸ್ಟೇಟ್ಮೆಂಟಿಗೆ ಒಂದು ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ನೋಡ್ರಿ, ಈ ಸ್ಟೇಟ್ಮೆಂಟ್ ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಬರುತ್ತೆ. 2 ಲೈನ್ ಇದೆ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ನಾವು ತುಂಬ ಲೆಕ್ಕ ಮಾಡಬೇಕಾದ್ರೆ ಲಂಬಕೋನ ತ್ರಿಭುಜ ಬಂದಾಗ ಹೇಳಿದ್ದೀವಿ, ಕರ್ಣ ಅಂದರೆ ಯಾವುದು? ವಿಕರ್ಣ ಅಂದ್ರೂ ಒಂದೇ, ಕರ್ಣ ಅಂದ್ರೂ ಒಂದೇ. ಕರ್ಣ ಅಂದರೆ ಯಾವುದು?
90 ಡಿಗ್ರಿಯ ವಿರುದ್ಧ ಬಾಹುವಿಗೆ ಏನಂತ ಕರಿತೀವಿ ನಾವು? ಕರ್ಣ ಅಂತ ಕರಿತೀವಿ. ಯಾವುದೇ ಒಂದು ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನ ಎಲ್ಲಾದರೂ ಇರಲಿ, ಎ ಒಳಗಾದರೂ ಇರಲಿ, ಬಿ ಒಳಗಾದರೂ ಇರಲಿ, ಸಿ ಒಳಗಾದರೂ ಇರಲಿ, ಲಂಬಕೋನದ ವಿರುದ್ಧ ಬಾಹುವಿಗೆ ನಾವೇನಂತ ಕರಿಬೇಕು? ಕರ್ಣ ಅಥವಾ ವಿಕರ್ಣ ಅಂತ ಕರಿಬೇಕು. ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ಥರ ಇದೆನೋ ಅದೇ ಥರನೇ ಚಿತ್ರ ಹಾಕ್ಕೋಬೇಕು. ನೀವು ಬೇರೆ ಥರ ಲಂಬಕೋನ ತ್ರಿಭುಜ ಹಾಕಿದರೆ ಮತ್ತೆ ಸಾಧನೆ ಮಾಡಬೇಕಾದ್ರೆ ತಪ್ಪಾಗುತ್ತೆ. ಮತ್ತು ಅದು ಬುಕ್ಕಲ್ಲಿರೋಂಗೆ ನಮಗೆ ಮಾರ್ಕ್ಸ್ ಕೊಡೋದ್ರಿಂದ ಬುಕ್ಕಲ್ಲಿ ಯಾವ ಥರ ಇದೆನೋ ಅದೇ ಥರನೇ ಬರೀಬೇಕು. ಆದ್ದರಿಂದ ಲಂಬಕೋನ ತ್ರಿಭುಜ ಅವರು ಯಾವ ಥರ ಬರೆದಿದ್ದಾರೆ ಅಂತಂದರೆ, ಇಲ್ಲಿ ಎ ಕೊಟ್ಟಿದ್ದಾರೆ, ಇಲ್ಲಿ ಬಿ ಕೊಟ್ಟಿದ್ದಾರೆ, ಇಲ್ಲಿ ಸಿ ಕೊಟ್ಟಿದ್ದಾರೆ. ಇದಕ್ಕೆ ಒಂದು ಲಂಬವನ್ನು ಎಳೆದಿದ್ದಾರೆ ಡಿ ಅಂತ ಹೇಳಿ. ಆದ್ದರಿಂದ ನೀವು ಪ್ರಮೇಯವನ್ನು ಬರೀಬೇಕಾದ್ರೆ ಫಸ್ಟು ಏನು ಬರ್ಕೋಬೇಕು? ದತ್ತ ಬರಿಬೇಕು, ಸಾಧನೀಯ ಬರಿಬೇಕು, ಮತ್ತು ಸಾಧನೆ ಬರಿಬೇಕು. ಅಷ್ಟನ್ನು ಬರೆದ್ರೆ ಮಾತ್ರ ಮಾರ್ಕ್ಸ್ ಸಿಗುತ್ತೆ. ನೀವೆಲ್ಲಾದರೂ ತಪ್ಪಾದರೆ ಸ್ಟೆಪ್ಪಿಗೆ ಮಾರ್ಕ್ಸ್ ಇರೋದ್ರಿಂದ ನಿಮಗೆ ಏನಾಗುತ್ತೆ? ಅಷ್ಟು ಮಾರ್ಕ್ಸ್ ಕಟ್ ಆಗುತ್ತೆ. ಆದ್ದರಿಂದ ಮೊದಲಿಗೆ ಏನು ಬರಿಬೇಕು? ದತ್ತ ಬರಿಬೇಕು. ಬುಕ್ ಒಳಗೆ ಆ ಥರ ಕೊಟ್ಟಿಲ್ಲ, ಸಪ್ರೇಟ್ ಮಾಡಿ ಕೊಟ್ಟಿಲ್ಲ. ಆದರೆ ನಾವು ಸಪ್ರೇಟಾಗಿ ದತ್ತ ಮತ್ತು ಸಾಧನೆಯನ್ನು ಬರ್ಕೊಳ್ಳೋಣ. ದತ್ತ ಅಂದರೆ ಏನು? ಡಾಟಾ ಅಂತ. ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ, ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ, ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ. ಲಂಬಕೋನ ಎಲ್ಲಿದೆ? ಬಿ ಒಳಗಿದೆ. ಕೋನ ಬಿ ಇಸ್ ಈಕ್ವಲ್ ಟು ಎಷ್ಟು? 90 ಡಿಗ್ರಿ. ಲಂಬಕೋನ ಎಲ್ಲಿದೆ? ಬಿ ಒಳಗಿದೆ. ಆದ್ದರಿಂದ ಕೋನ ಬಿ ಇಸ್ ಈಕ್ವಲ್ ಟು ಎಷ್ಟು? 90 ಡಿಗ್ರಿ. ದತ್ತ ಏನು? ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ, ಕೋನ ಬಿ 90 ಡಿಗ್ರಿ, ಅಥವಾ ಬಿ ಅನ್ನೋದು ಎಂಥ ಕೋನವಾಗಿದೆ? ಲಂಬಕೋನವಾಗಿದೆ. ಸಾಧನೀಯ ಸಾಧನೀಯ ಏನು ಸಾಧನೆ ಮಾಡಬೇಕು? ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು, ಇದು 90 ಡಿಗ್ರಿ ಇದೆ ಬಿ ಅಂತಂದರೆ 90 ಡಿಗ್ರಿಯ ವಿರುದ್ಧ ಬಾಹು ಯಾವುದು? ಎ ಸಿ. 90 ಡಿಗ್ರಿಯ ವಿರುದ್ಧ ಬಾಹು ಯಾವುದು? ಎ ಸಿ. ಆದ್ದರಿಂದ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಉಳಿದೆರಡು ಬಾಹು ಯಾವುದು? ಎ ಬಿ ಮತ್ತು ಬಿ ಸಿ. ಉಳಿದಿರ್ತಕ್ಕಂಥ ಎರಡು ಬಾಹು ಯಾವುದು? ಎ ಬಿ ಮತ್ತು ಬಿ ಸಿ. ಆದ್ದರಿಂದ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಇದು ಏನು? ಸಾಧನೀಯ. ಇದೇನು? ಸಾಧನೀಯ. ನೆಕ್ಸ್ಟ್ ಏನು ಮಾಡಬೇಕು? ರಚನೆ ಮಾಡ್ಕೋಬೇಕು. ರಚನೆಗೆ ಲಂಬ ಹಾಕಿದ್ದೀವಿ. ಬಿ ಡಿ ಲಂಬ ಎ ಸಿ ಎಳೆಯಿರಿ, ಬಿ ಡಿ ಲಂಬ ಎ ಸಿ ಎಳೆಯಿರಿ, ಬಿ ಡಿ ಲಂಬ ಎ ಸಿ ಎಳೆಯಿರಿ. ಇದೇನು? ರಚನೆ. ರಚನೆ ಆದಮೇಲೆ ನೆಕ್ಸ್ಟ್ ಎಲ್ಲಿಗೆ ಬರಬೇಕು? ಸಾಧನೆಗೆ ಬರಬೇಕು. ನೆಕ್ಸ್ಟ್ ಸ್ಟೆಪ್ ಎಲ್ಲಿ ಬರಬೇಕು? ಸಾಧನೆಗೆ ಬರಬೇಕು. ಸಾಧನೆಗೆ ಬಂದಾಗ ಫಸ್ಟ್ ಏನು ಮಾಡಬೇಕು? ನಾವು ಎರಡು ತ್ರಿಭುಜ ಹೋಲಿಸ್ಬೇಕು. ಯಾವ್ಯಾವುದು? ಎ ಡಿ ಬಿ, ಎ ಡಿ ಬಿ ಮತ್ತು ಎ ಬಿ ಸಿ. ಎ ಬಿ ಸಿ ಎರಡು ತ್ರಿಭುಜವನ್ನು ಏನು ಮಾಡಬೇಕು? ನಾನು ಹೋಲಿಸ್ಬೇಕು. ಫಸ್ಟ್ ಪಾಯಿಂಟು ಎ ಡಿ ಬಿ ತ್ರಿಭುಜ, ಎ ಡಿ ಬಿ ತ್ರಿಭುಜ ಮತ್ತು ಎ ಬಿ ಸಿ ತ್ರಿಭುಜಗಳಲ್ಲಿ, ಎ ಡಿ ಬಿ ತ್ರಿಭುಜ ಮತ್ತು ಎ ಬಿ ಸಿ ತ್ರಿಭುಜಗಳಲ್ಲಿ ನಾವು ಪ್ರಮೇಯದ ಪ್ರಕಾರ ಮಾಡೋದ್ರಿಂದ ಅನುಪಾತ ಹಾಕಿದಾಗ ಏನಾಗುತ್ತೆ? ಎ ಡಿ ಬೈ ಎ ಬಿ, ಎ ಡಿ ಬೈ ಎ ಬಿ. ನೋಡ್ರಿ, ಫಸ್ಟ್ ಎರಡು, ಫಸ್ಟು ಲಾಸ್ಟು. ಎ ಡಿ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಬಿ ಬೈ ಎ ಸಿ, ಎ ಬಿ ಬೈ ಎ ಸಿ, ಎ ಬಿ ಬೈ ಎ ಸಿ, ಎ ಬಿ ಬೈ ಎ ಸಿ. ಫಸ್ಟ್ ನೆನಪಿಟ್ಕೋಬೇಕಾಗಿರೋದು, ಫಸ್ಟ್ ಯಾವ ಎರಡು ತ್ರಿಭುಜವನ್ನು ಹೋಲಿಸ್ಬೇಕು? ಎ ಡಿ ಬಿ ಮತ್ತು ಎ ಬಿ ಸಿ ತ್ರಿಭುಜವನ್ನು ಹೋಲಿಸ್ಬೇಕಾದ್ರೆ ನಾವು ಪ್ರಮೇಯದ ಪ್ರಕಾರ ಬರೀಬೇಕಾದ್ರೆ ನಿಮಗೆ ಮರ್ತು ಹೋಗೋದಿದ್ರೆ ಹೆಂಗೆ ಬರ್ಕೊತೀರಾ ನೀವು? ಮೊದಲಿಗೆ ಹೆಂಗೆ ಬರ್ಕೊತೀರಾ? ಫಸ್ಟ್ ಎರಡು, ಫಸ್ಟು ಲಾಸ್ಟು, ಅಂದರೆ ಎ ಡಿ ಬೈ ಎ ಬಿ, ಎ ಡಿ ಬೈ ಎ ಬಿ. ಇಲ್ಲಿ ಎ ಬಿ ಬಂದಿದ್ರೆ ಇಲ್ಲೂ ಏನು ಬರಬೇಕು? ನನಗೆ ಎ ಬಿನೇ ಬರಬೇಕು. ಓರೆ ಗುಣಾಕಾರ ಮಾಡಬೇಕು, ಎ ಬಿನೇ ಬರಬೇಕು. ಆದ್ದರಿಂದ ಎ ಬಿ ಬೈ ಎ ಸಿ. ಫಸ್ಟ್ ಎರಡು, ಫಸ್ಟು ಲಾಸ್ಟು, ಫಸ್ಟ್ ಎರಡು, ಫಸ್ಟು ಲಾಸ್ಟು,
ಫಸ್ಟ್ ಎರಡು ಫಸ್ಟು ಲಾಸ್ಟ್. ಎ ಡಿ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಬಿ ಬೈ ಎ ಸಿ. ಯಾವುದ ಪ್ರಕಾರ? ಬಾಹುಗಳು ಸಮಾನುಪಾತದಲ್ಲಿವೆ. ಬಾಹುಗಳು ಸಮಾನುಪಾತದಲ್ಲಿ ಇವೆ. ಬಾಹುಗಳು ಸಮಾನುಪಾತದಲ್ಲಿ ಇವೆ. ಇವಾಗ ನಾನು ಓರೆ ಗುಣಾಕಾರ ಮಾಡಿದರೆ ಏನಾಗುತ್ತೆ? ಎ ಬಿ ಇಂಟು ಎ ಬಿ ಏನಾಗುತ್ತೆ? ಎ ಬಿ ಸ್ಕ್ವೇರ್ ಈಕ್ವಲ್ಸ್ ಎ ಡಿ ಇಂಟು ಎ ಸಿ. ಎ ಬಿ ಸ್ಕ್ವೇರ್ ಈಕ್ವಲ್ಸ್ ಎ ಡಿ ಇಂಟು ಎ ಸಿ. ಇದಕ್ಕೆ ಏನಂತ ಕರಿಬೇಕು? ಈಕ್ವೇಶನ್ ನಂಬರ್ 1 ಅಂತ ಹೇಳಬೇಕು. ಈಕ್ವೇಶನ್ ನಂಬರ್ 1 ಅಂತ ಹೇಳಬೇಕು. ನೆಕ್ಸ್ಟ್ ಯಾವ ತ್ರಿಭುಜ ಹೋಲಿಸ್ಬೇಕು? ಬಿ ಡಿ ಸಿ ಮತ್ತು ಎ ಬಿ ಸಿ. ನೆಕ್ಸ್ಟ್ ಯಾವ ತ್ರಿಭುಜ ತಗೋಬೇಕು? ಬಿ ಡಿ ಸಿ ಮತ್ತು ಎ ಬಿ ಸಿ. ಸೆಕೆಂಡ್ ಪಾಯಿಂಟ್ ಅಂತ ಕರೀರಿ. ಬಿ ಡಿ ಸಿ ತ್ರಿಭುಜ ಮತ್ತು ಎ ಬಿ ಸಿ ತ್ರಿಭುಜಗಳಲ್ಲಿ ಎ ಬಿ ಸಿ ತ್ರಿಭುಜಗಳಲ್ಲಿ ನೀವೇನು ಮಾಡಬೇಕು? ಅನುಪಾತ ಹಾಕೋಬೇಕು. ಸಿ ಡಿ ಬೈ ಬಿ ಸಿ ಇಸ್ ಈಕ್ವಲ್ ಟು ಸಿ ಡಿ ಬೈ ಬಿ ಸಿ ಇಸ್ ಈಕ್ವಲ್ ಟು ಬಿ ಸಿ ಬೈ ಎ ಸಿ. ಬಿ ಸಿ ಬೈ ಎ ಸಿ. ಸಿ ಡಿ ಬೈ ಬಿ ಸಿ ಇಸ್ ಈಕ್ವಲ್ ಟು ಬಿ ಸಿ ಬೈ ಎ ಸಿ. ನೀವು ಓರೆ ಗುಣಾಕಾರ ಮಾಡಿದರೆ ಬಿ ಸಿ ಇಂಟು ಬಿ ಸಿ ಏನಾಗುತ್ತೆ? ಇಲ್ಲೇ ಬರ್ಕೊತೀನಿ. ಬಿ ಸಿ ಇಂಟು ಬಿ ಸಿ, ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಡಿ ಇಂಟು ಎ ಸಿ. ಇದಕ್ಕೆ ಈಕ್ವೇಶನ್ ನಂಬರ್ 2 ಅಂತ ಕರಿಬೇಕು. ಈಕ್ವೇಶನ್ ನಂಬರ್ 2 ಅಂತ ಕರಿಬೇಕು. ಎರಡೂ ಸಮೀಕರಣವನ್ನು ಏನು ಮಾಡಬೇಕು? ನಾನು ಕೂಡಿಸ್ಬೇಕು. 1 ಮತ್ತು 2 ಕೂಡಿಸುವುದರಿಂದ 1 ಮತ್ತು 2 ಕೂಡಿಸುವುದರಿಂದ ಏನಾಗುತ್ತೆ? ಎ ಡಿ ಇಂಟು ಎ ಸಿ. ಎಡಗಡೆ ಭಾಗದ್ದು ಕೂಡಿಸ್ಕೊಳ್ರಿ. ಎ ಡಿ ಇಂಟು ಎ ಸಿ ಪ್ಲಸ್ ಸಿ ಡಿ ಇಂಟು ಎ ಸಿ. ಸಿ ಡಿ ಇಂಟು ಎ ಸಿ. ಬಲಗಡೆ ಭಾಗ ಕೂಡಿಸ್ಕೊಂಡ್ರೆ ಏನು ಬರುತ್ತೆ? ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಸೇಮ್ ಇದೆ, ಕಾಮನ್ ಇದೆ. ಹೊರಗಡೆ ತೆಗೆದ್ರೆ ಒಳಗಡೆಗೆ ಏನು ಉಳಿಯುತ್ತೆ? ಎ ಡಿ ಪ್ಲಸ್ ಸಿ ಡಿ. ಒಳಗಡೆಗೆ ಏನು ಉಳಿಯುತ್ತೆ? ಎ ಡಿ ಪ್ಲಸ್ ಸಿ ಡಿ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಡಿ ಪ್ಲಸ್ ಸಿ ಡಿ ಅಂದ್ರೇನು? ಎ ಸಿ. ಎ ಡಿ ಪ್ಲಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ. ಎ ಡಿ ಪ್ಲಸ್ ಸಿ ಡಿ ಅಂದರೆ ಏನು ಬರಿತೀವಿ ನಾವು? ಎ ಸಿ ಬರಿತೀವಿ. ಆದ್ದರಿಂದ ಏನಾಗುತ್ತೆ? ಎ ಸಿ ಇಂಟು ಎ ಸಿ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಇಂಟು ಎ ಸಿ ಏನಾಗುತ್ತೆ? ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಆದ್ದರಿಂದ ನಮಗೆ ಬೇಕಾಗಿರೋದೇನು? ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಏನಾಗಿರುತ್ತದೆ? ಸಮನಾಗಿರುತ್ತದೆ. ಇದು ಎಂತಹ ಪ್ರಮೇಯ? ಪೈಥಾಗರಸ್ನ ಪ್ರಮೇಯ. ಪೈಥಾಗರಸ್ನ ಪ್ರಮೇಯ ಇಡೀ ಪಾಠದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಮೇಯ. ಇದು ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ? 5 ಮಾರ್ಕ್ಸಿಗೆ ಕೇಳ್ತಾರೆ. ಸ್ಟೇಟ್ಮೆಂಟನ್ನು ನಾವೇ ಬರ್ಕೋಬೇಕಾಗುತ್ತೆ. ಆದ್ದರಿಂದ ಸ್ಟೇಟ್ಮೆಂಟಿಗೆ 1 ಮಾರ್ಕ್ಸ್ ಇರುತ್ತೆ. ಪ್ರಮೇಯ ಸಾಧನೆ ಮಾಡೋಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೆ? 4 ಮಾರ್ಕ್ಸ್ ಇರುತ್ತೆ. ಸ್ಟೇಟ್ಮೆಂಟ್ ಏನು? ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಏನಾಗಿರುತ್ತದೆ? ಸಮನಾಗಿರುತ್ತದೆ. ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನದ ವಿರುದ್ಧ ಬಾಹುವಿಗೆ ನಾವು ಏನಂತ ಕರಿತೀವಿ? ವಿಕರ್ಣ ಅಂತ ಕರಿತೀವಿ. ಲಂಬಕೋನದ ವಿರುದ್ಧ ಬಾಹುವಿಗೆ ಏನಂತೀವಿ ನಾವು? ವಿಕರ್ಣ ಅಂತ ಕರಿತೀವಿ. ಆದ್ದರಿಂದ ಲಂಬಕೋನದಲ್ಲಿ ವಿಕರ್ಣ ಅಂದರೆ ಯಾವುದು? ಎ ಸಿ ಆಗುತ್ತೆ. ನಾವು ದತ್ತ ಬರ್ಕೊಂಡಾಗ ಇದಕ್ಕೆ 1 ಮಾರ್ಕ್ಸು, ಇದಕ್ಕೆಷ್ಟು? ಅರ್ಧ ಮಾರ್ಕ್ಸು. ದತ್ತ, ಸಾಧನೀಯ, ರಚನೆ ಎಲ್ಲದಕ್ಕೂ ಅರ್ಧ ಮಾರ್ಕ್ಸ್ ಡಿವೈಡ್ ಆಗುತ್ತೆ. ದತ್ತ ಏನು? ಎ ಬಿ ಸಿ ಅಂತಕ್ಕಂಥದ್ದು ಎಂತಹ ತ್ರಿಭುಜ? ಒಂದು ಲಂಬಕೋನ ತ್ರಿಭುಜ. ಈ ಲಂಬಕೋನ ತ್ರಿಭುಜದಲ್ಲಿ ಬಿ ಅಂತಕ್ಕಂಥದ್ರಲ್ಲಿ ಏನು ಉಂಟಾಗಿದೆ? ಲಂಬಕೋನ ಉಂಟಾಗಿದೆ. ಆದ್ದರಿಂದ ಕೋನ ಬಿ ಇಸ್ ಈಕ್ವಲ್ ಟು ಎಷ್ಟು? 90 ಡಿಗ್ರಿ. ಇದು ದತ್ತ. ಸಾಧನೀಯ ಏನು?
ಲಂಬಕೋನದ ವಿರುದ್ಧ ಬಾಹು ಯಾವುದು? ಕರ್ಣ. ಆದ್ರಿಂದ ಕರ್ಣದ ಮೇಲಿನ ವರ್ಗ ಅಂದ್ರೆ AC² ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತ ಅಂದ್ರೆ AB² ಪ್ಲಸ್ BC². AB² ಪ್ಲಸ್ BC². ನೆಕ್ಸ್ಟ್ ರಚನೆ ಏನು? BD ಲಂಬ AC ಎಳೆಯಿರಿ. BD ಅನ್ನ ಏನ್ ಮಾಡಬೇಕು? AC ಗೆ ಲಂಬ ಎಳಿಬೇಕು. BD ಲಂಬ AC ಎಳೆಯಿರಿ. ನೆಕ್ಸ್ಟ್ ಸಾಧನೆ ಅಂತಂದ್ರೆ ಎರಡು ತ್ರಿಭುಜಗಳನ್ನ ಹೋಲಿಸ್ಬೇಕು. ಮೊದಲು ಫಸ್ಟ್ ಸ್ಟೆಪ್ ಅಂತ ಹಾಕಿದ್ದೀನಿ, ADB ತ್ರಿಭುಜವನ್ನ ABC ತ್ರಿಭುಜದ ಜೊತೆಗೆ ಹೋಲಿಸ್ಬೇಕು. ADB ತ್ರಿಭುಜ ಮತ್ತು ABC ತ್ರಿಭುಜಗಳಲ್ಲಿ ಪ್ರಮೇಯದ ಪ್ರಕಾರ ಬಾಹುಗಳು ಸಮಾನುಪಾತದಲ್ಲಿ ಇರುವುದರಿಂದ ಫಸ್ಟ್ ಲಾಸ್ಟ್ ನೀವು ಯಾವ ತರ ಬೇಕಾದ್ರೂ ನೆನಪಿಟ್ಕೊಳ್ರಿ. ADB ತ್ರಿಭುಜ ಮತ್ತು ABC ತ್ರಿಭುಜಗಳಲ್ಲಿ AD/AB AB/AC ಓರೆ ಗುಣಾಕಾರ ಮಾಡಿದ್ರೆ AB ಇಂಟು AB ಏನಾಗುತ್ತೆ? AB² ಆಗುತ್ತೆ. AB² AD ಇಂಟು AC. ಇದಕ್ಕೆ ಸಮೀಕರಣ ನಂಬರ್ ಎಷ್ಟಂತ ಕರಿಬೇಕು? 1 ಅಂತ ಕರಿಬೇಕು. ನೆಕ್ಸ್ಟ್ ಯಾವ ತ್ರಿಭುಜ ತಗೋಬೇಕು? BDC ತ್ರಿಭುಜ ಮತ್ತು ABC ತ್ರಿಭುಜ. BDC ತ್ರಿಭುಜ ಮತ್ತು ABC ತ್ರಿಭುಜ ಹೋಲಿಸಿದಾಗ ಬಾಹುಗಳು ಸಮಾನುಪಾತದಲ್ಲಿ ಇರೋದ್ರಿಂದ ಅನುಪಾತ ಹಾಕಿದಾಗ ಇಲ್ಲಿ ಫಸ್ಟ್ 2 ತಗೊಂಡಿದ್ರಿ, ಇವಾಗ ಲಾಸ್ಟ್ 2 ತಗೋಬೇಕು. ನೋಡ್ರಿ, ನೆನಪಿಟ್ಕೊಳ್ಳೋದು ಹೆಂಗೆ ಅಂದ್ರೆ ಫಸ್ಟ್ 2 ಫಸ್ಟು ಲಾಸ್ಟು, ಫಸ್ಟ್ 2 ಫಸ್ಟು ಲಾಸ್ಟ್. ಇಲ್ಲಿ ಲಾಸ್ಟ್ 2 ಅಂದ್ರೆ ಯಾವುದು? CD ಡಿವೈಡೆಡ್ ಬೈ BC. ಲಾಸ್ಟ್ 2 ಲಾಸ್ಟು ಫಸ್ಟು, ಲಾಸ್ಟ್ 2 ಲಾಸ್ಟು ಫಸ್ಟ್. ಇದು ಇದ್ರ ಉಲ್ಟಾ. CD/BC ಇಲ್ಲಿ BC ಇದ್ರೆ ಇಲ್ಲೂ BCನೇ ಬರಿಬೇಕು. ಅವಾಗ ಇನ್ನೊಂದು ಯಾವ್ದು ಬರಿಬೇಕಂತ ಗೊತ್ತಾಗುತ್ತೆ ನಿಮಗೆ? AC ಅಂತ ಗೊತ್ತಾಗುತ್ತೆ. CD/BC BC/AC. ಓರೆ ಗುಣಾಕಾರ ಮಾಡಿದಾಗ ಈಕ್ವಲ್ಸ್ ಅಂದ್ರೆ ಏನ್ ಮಾಡಬೇಕು? ಓರೆ ಗುಣಾಕಾರ ಮಾಡಬೇಕು. ಓರೆ ಗುಣಾಕಾರ ಮಾಡಿದಾಗ BC ಇಂಟು BC ಏನಾಗುತ್ತೆ? BC² ಆಗುತ್ತೆ. BC² CD ಇಂಟು AC. ಇದು ಸಮೀಕರಣ ನಂಬರ್ ಎಷ್ಟು? 2. 1 ಮತ್ತು 2 ಸಮೀಕರಣವನ್ನ ಕೂಡಿದಾಗ ನಂಗೆ ಏನಾಗುತ್ತೆ? ಮೊದಲು ಬಲಭಾಗ ಕೂಡ್ಕೊಳ್ರಿ, ಎಡಭಾಗ ಕೂಡ್ಕೊಳ್ರಿ. AD ಇಂಟು AC ಪ್ಲಸ್ CD ಇಂಟು AC ಇಸ್ ಈಕ್ವಲ್ ಟು AB² ಪ್ಲಸ್ BC². ಏನು ಬರುತ್ತೆ? AB² ಪ್ಲಸ್ BC². AC ಸೇಮ್ ಇದೆ, ಕಾಮನ್ ತಕ್ಕೊಂಡಾಗ ಒಳಗಡೆಗೆ ಏನು ಉಳಿಯುತ್ತೆ? AD ಪ್ಲಸ್ CD ಇಸ್ ಈಕ್ವಲ್ ಟು AB² ಪ್ಲಸ್ BC². ಆದ್ರಿಂದ AD ಪ್ಲಸ್ CD ಅಂದ್ರೆ ನೀವು ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ. AD ಪ್ಲಸ್ CD ಅಂದ್ರೆ ಏನು ಬರಿಬೋದು? ನಾನು AC ಅನ್ನ ಬರಿಬೋದು. ಆದ್ರಿಂದ AC ಇಂಟು AC ಏನಾಗುತ್ತೆ? AC² ಇಸ್ ಈಕ್ವಲ್ ಟು AB² ಪ್ಲಸ್ BC². ಆದ್ರಿಂದ ಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಏನಾಗಿರುತ್ತದೆ? ಸಮನಾಗಿರುತ್ತದೆ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ನಮ್ಮ ಸಿಲೆಬಸ್ ಅಲ್ಲಿ ಈ ಪಾಠದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಮೇಯ ಇದು. ಮತ್ತೆ ಇದು 5 ಮಾರ್ಕ್ಸಿಗೆ ಕೇಳಿರೋದ್ರಿಂದ, ಮೊನ್ನೆ ಇಯರಲ್ಲಿ ಇದೇ ಪ್ರಮೇಯವನ್ನೇ ಕೇಳಿದ್ದು, 5 ಮಾರ್ಕ್ಸಿಗೆ ಕೇಳೋದ್ರಿಂದ ಇದು ಪ್ರತಿಯೊಬ್ಬರು ಏನು ಮಾಡಬೇಕು? ಒಂದು ಅಕ್ಷರ ಬಿಡ್ದಂಗೆ ಸ್ಟೆಪ್ ಬೈ ಸ್ಟೆಪ್ ಏನು ಮಾಡಬೇಕು? ನಿಧಾನಕ್ಕೆ ಒಂದಾದ್ಮೇಲೆ ಒಂದು ಏನು ಮಾಡ್ತಾ ಹೋಗ್ರಿ, ನೀವು ಕಲಿತಾ ಹೋಗ್ರಿ. ದತ್ತ ಸಾಧನೆಯ ರಚನೆ ಅಷ್ಟು ಕಲಿತ್ರೆ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಸ್ಟೇಟ್ಮೆಂಟಿಗೆ 1 ಮಾರ್ಕ್ಸ್ ಬರುತ್ತೆ. ಸಾಧನೆಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? 2 ಮಾರ್ಕ್ಸ್ ಬರುತ್ತೆ. ಆದ್ರಿಂದ 5 ಮಾರ್ಕ್ಸ್ ಈಸಿಯಾಗಿ ತಗೊಳ್ತಕ್ಕಂತಹ ಒಂದು ಪ್ರಮೇಯ ಯಾವುದು? ಪೈಥಾಗರಸ್ನ ಪ್ರಮೇಯ. ಪೈಥಾಗರಸ್ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಕೇಳಿದಾಗ ಕಂಪ್ಲೀಟ್ ಆಗಿ ಪೂರವನ್ನು ನೀವೇನು ಮಾಡಬೇಕು? ಸ್ಟೇಟ್ಮೆಂಟ್ ಆದಿಯಾಗಿ ನೀವೇ ಬರ್ಕೊಂಡು ಪ್ರತಿಯೊಂದನ್ನು ಸ್ಟೆಪ್ಪನ್ನು ನೀವೇ ಸಾಧನೆಯನ್ನ ಮಾಡಬೇಕು. ಆದ್ರಿಂದ ಇದು ಯಾವ ಪ್ರಮೇಯ? ಪೈಥಾಗರಸ್ನ ಪ್ರಮೇಯ. ಅಥವಾ ಟೆಕ್ಸ್ಟ್ ಬುಕ್ ಅಲ್ಲಿ ಮೆನ್ಷನ್ ಮಾಡಿರೋದು ಎಷ್ಟನೇದು ಪ್ರಮೇಯ? ಇದು ಪ್ರಮೇಯ 2.8. ಪ್ರಮೇಯ 2.8ನೇ ಪ್ರಮೇಯ. ಈ ಪ್ರಮೇಯವನ್ನ ಭಾರತೀಯ ಗಣಿತಜ್ಞನಾದ
ಬೋಧಾಯನ ಅವರು ಕ್ರಿಸ್ತಪೂರ್ವ 800ರಲ್ಲಿ ಮೊದಲ ಬಾರಿಗೆ ಇದನ್ನು ಈ ರೀತಿಯಾಗಿ ಹೇಳಿದ್ರು. ಅಂದರೆ ಇವನು ಹೇಳೋಕ್ಕಿಂತ ಮುಂಚೆ, ಪೈಥಾಗರಸ್ ಹೇಳೋಕ್ಕಿಂತ ಮುಂಚೆ ಯಾರು ಹೇಳಿದ್ರು? ಬೋಧಾಯನ ಅಂತಕ್ಕಂಥ ಒಬ್ಬ ಗಣಿತಶಾಸ್ತ್ರಜ್ಞ ಕ್ರಿಸ್ತಪೂರ್ವ 800ರಲ್ಲಿ ಇದನ್ನು ಹೇಳಿದ್ದ. ಆಯತದ ವಿಕರ್ಣವು ಅದರ ಉದ್ದ ಮತ್ತು ಅಗಲಗಳು ಒಟ್ಟು ಸೇರಿ ಉಂಟು ಮಾಡುವಷ್ಟೇ ವಿಸ್ತೀರ್ಣವನ್ನು ಉಂಟು ಮಾಡುತ್ತದೆ. ಈ ಪ್ರಮೇಯಕ್ಕೆ ನಾವೇನಂತ ಕರಿತೀರಿ? ಬೋಧಾಯನ ಪ್ರಮೇಯವನ್ನ ಅಂತ ಹೇಳಿ ಕರಿತೀವಿ. ಆದರೆ ನಮಗೆ ಅದು ಸಿಲೆಬಸ್ಸಿಗಿಲ್ಲ, ಸುಮ್ಮನೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅಷ್ಟೇ. ಬೋಧಾಯನ ಪ್ರಮೇಯ ಅಂದರೆ ಏನು? ಆಯತದ ವಿಕರ್ಣವು ಅದರ ಉದ್ದ ಮತ್ತು ಅಗಲಗಳು ಒಟ್ಟು ಸೇರಿ ಉಂಟು ಮಾಡುವಷ್ಟೇ ವಿಸ್ತೀರ್ಣವನ್ನು ಉಂಟು ಮಾಡುತ್ತವೆ. ಇದಕ್ಕೆ ನಾವು ಬೋಧಾಯನ ಪ್ರಮೇಯ ಅಂತ ಕರಿತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪೈಥಾಗರಸ್ ಪ್ರಮೇಯ ಆದಮೇಲೆ ಪೈಥಾಗರಸ್ನ ವಿಲೋಮ ಪ್ರಮೇಯ ಅಂತ ಬರುತ್ತೆ. ಪೈಥಾಗರಸ್ನ ವಿಲೋಮ ಪ್ರಮೇಯ ಅಂತ ಬರುತ್ತೆ. ಈ ಪ್ರಮೇಯವನ್ನು ತುಂಬಾ ಇಂಪಾರ್ಟೆಂಟು. ಪೈಥಾಗರಸ್ ಪ್ರಮೇಯನೂ 5 ಮಾರ್ಕ್ಸಿಗೆ ಕೇಳ್ತಾರೆ, ಅಥವಾ ಪೈಥಾಗರಸ್ನ ವಿಲೋಮ ಪ್ರಮೇಯವನ್ನು ಎಷ್ಟು ಮಾರ್ಕ್ಸಿಗೆ ಕೇಳ್ಬೋದು? 5 ಮಾರ್ಕ್ಸಿಗೆ ಕೇಳ್ಬೋದು. ನೆಕ್ಸ್ಟ್ ಕ್ಲಾಸಲ್ಲಿ ಯಾವುದು ಸಾಧನೆ ಮಾಡೋಣ? ಪೈಥಾಗರಸ್ನ ವಿಲೋಮ ಪ್ರಮೇಯ. ಈ ಕ್ಲಾಸಲ್ಲಿ ಮಾಡಿರ್ತಕ್ಕಂಥದ್ದು ಯಾವುದು? ಪೈಥಾಗರಸ್ನ ಪ್ರಮೇಯ.